ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಐ ಆಮ್ ಗೋಯಿಂಗ್ ಸಮ್ವೇರ್. ಐ ಆಮ್ ಗೋಯಿಂಗ್ ವಿತ್ ಸಮ್ವನ್ ಸಮ್ವೇರ್. ಸೊ ಮೈ ಔಟ್ಫಿಟ್ ಐಲ್ ಶೋ ಯು. ಲೈಟಿಂಗ್ಸ್ ಬೇರೆ ಆಗುತ್ತಲ್ಲ, ಹಿಂಗೆ ತೋರಿಸ್ಲಾ? ಸೊ ಯಪ್, ಬ್ಲ್ಯಾಕ್ ಆ್ಯಕ್ಚುಲಿ ಶೇಡ್ ಆಗಿ ಗ್ರೇಯಿಶ್ ಆಗಿದೆ, ಬಟ್ ದಟ್ಸ್ ಫೈನ್. ನಾ ಇಲ್ಲೇ ಹೋಗ್ತಾ ಇರೋದಲ್ಲ. ದಿಸ್ ಈಸ್ ಮೀ. ಯಾರು ಬಂದಿದ್ದಾರೆ ಅಂತ ಇವಾಗ ತೋರಿಸ್ತೀನಿ. ರೀಸೆಂಟ್ಲಿ ಶಿ ಗಾಟ್ ಐಫೋನ್. ನಿರ್ಮಲಾ, ಹೌ ಯು ಫೀಲಿಂಗ್? ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ, ಚೆನ್ನಾಗಿದೆಯಾ ಅಕ್ಕ? ಐಫೋನ್ ತೊಗೊಂಡು ಹೆಂಗೆ ಅನಿಸ್ತಾ ಇದೆ? ಖುಷಿ ಆಗ್ತಿದೆ. ಅಬ್ಬಬ್ಬಬ್ಬ ಲ್ಯಾಟ್ರಿ. Gonna miss you my hair, but you'll get a fresh start. ಹೊಸ ಫ್ರೆಶ್ ಸ್ಟಾರ್ಟಿಗೆ ಬೇಸಿಕಲಿ ಹೇರ್ ಇಸ್ ಇಂಪಾರ್ಟೆಂಟ್ ಅಂತಾರೆ. ಹೇರ್ ಕಟ್ ಮಾಡಿಸಿದ್ರೆ ಯು ಫೀಲ್ ಲೈಕ್ ಯು ಆರ್ ಸ್ಟಾರ್ಟಿಂಗ್ ಅ ನ್ಯೂ ಲೈಫ್ ಆರ್ ಯು ಆರ್ ಎಂಟರಿಂಗ್ ಅ ನ್ಯೂ ಚಾಪ್ಟರ್ ಥರ. ಸಿನ್ಸ್ ಮೈ ಬರ್ಡೇ ಈಸ್ ದಿಸ್ ಮಂತ್, ವಿಚ್ ಇಸ್ ಅಕ್ಟೋಬರ್, ಐ ವಾಂಟ್ ಟು ಸ್ಟಾರ್ಟ್ ನ್ಯೂ ಲೈಫ್ because I left my previous job and now I'm waiting for another interview results. Let's see what will happen. Until then, bye bye. ಅಣ್ಣ ಅಣ್ಣ ಗಾಡಿ ನಿಲ್ಸ. ಓ ನೀವಾ? ನಾನು ಯಾರೋ ಗಂಡಸರು ಅನ್ಕೊಂಡೆ. Going to that some place, and before that we'll go to temple. ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ. ಹೋಗಿ ರಾಯರ ಆಶೀರ್ವಾದ ತಗೊಂಡು ವಿಲ್ ಸ್ಟಾರ್ಟ್ ಅ ನ್ಯೂ ಲೈಫ್. ನೆಕ್ಸ್ಟ್ ಟೆಂಪಲ್ ಹೋದ್ವಿ, ಬಟ್ ಡೋರ್ ಹಾಕಿತ್ತು. ಇಟ್ಸ್ ಓಕೆ ಅಂತ ಹಂಗೆ ಕೈ ಮುಕ್ಕೊಂಡು ವಾಪಸ್ ಹೊರಟ್ವಿ. ಓಡ್ತಾ ಇದೆ ಬೀಜ ಇವಾಗ ನೀವು ಬೀಜ ಹೋಗ್ತಾ ಇದ್ದಾರೆ. ಯಸ್, ಇಲ್ಲಮ್ಮ ಸಲೂನ್ ಬಂದ್ವಿ. ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕು ಅಂದರು, ಸೊ ವೆಯ್ಟ್ ಮಾಡ್ತಾ ಇದ್ವಿ. ನಾನು ನಿನ್ನ ವಿಡಿಯೋದಲ್ಲಿ ಮಾತ್ರ ಇಷ್ಟೊಂದು ಸಬ್ಬಿ ಸೊ ನೆಕ್ಸ್ಟ್ ಅವರು ಹೇರ್ ವಾಷಿಂಗಿಗೆ ಸ್ಟಾರ್ಟ್ ಮಾಡಿದ್ರು, ಬಟ್ ತುಂಬ ತಣ್ಣೀರು ಯೂಸ್ ಮಾಡಿದ್ರು. ಇಟ್ಸ್ ಫೈನ್. ಇನ್ ದ ಮೀನ್ ಟೈಮ್ ನಂಗೆ ಹಂಗೆ ಕೂತ್ಕೊಂಡು ತುಂಬ ಕತ್ ನೋವು ಬಂತು. ರುಕೋ ಜರಾ ಸಬರ್ ಕರೋ. ಯಾಕೆ ಕತ್ ನೋವು ಬಂತು ಅಂದರೆ ಮೇ ಬಿ ನಂಗೆ ಅದು ತುಂಬ ಸೀಟ್ ಕರೆಕ್ಟ್ ಅಡ್ಜಸ್ಟ್ ಆಗಿರಲಿಲ್ಲ ಅನಿಸುತ್ತೆ, ಇಲ್ಲಾಂದರೆ ಅದು ತುಂಬ ಒತ್ತುತ್ತಾ ಇತ್ತು ಕತ್ತಿಗೆ. ಸೊ ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ. ನೆಕ್ಸ್ಟ್ we started with the haircut. You can see I'm very happy to get this haircut. ನಿಲ್ಸು 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 ನಿಲ್ಸು. ಬ್ಯಾಕ್ 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 ಬಾ. ಸೊ ನೆಕ್ಸ್ಟ್ ಸ್ಟೆಪ್ ಅವರು ಹೇರ್ ಸೆಟ್ ಮಾಡೋಕ್ಕೆ ಇಬ್ಬರು ಬಂದರು. ಬಿಕಾಸ್ ಒಬ್ಬರು ಏನೋ ಅವ್ರಿಗೆ ತುಂಬ ಕಷ್ಟ ಆಗ್ತಿದೆ ಅನಿಸುತ್ತೆ. ನನ್ನ ಹೇರ್ ತುಂಬ ಸಿಲ್ಕಿ ಸ್ಟ್ರೇಟ್ ಇರೋದ್ರಿಂದ ಸೆಟ್ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ಆ್ಯಂಡ್ ಹಿಂದೆಯಿಂದ ನನ್ನ ಕೂದಲು ಹೀಗಾಯಿತು. ಇಸ್ಂಟ್ ಇಟ್ ಬ್ಯೂಟಿಫುಲ್?
ಗೈಸ್ ಅದಕ್ಕೆ ಇವಾಗ ಮುಗ್ದಾದ್ಮೇಲೆ ಹೇರ್ ಕಟ್ ಆದಮೇಲೆ ಸ್ನ್ಯಾಕ್ಸ್ ಚಾಟ್ಸ್ ತಿನ್ನೋದು ಬಂದಿದ್ದೀವಿ. ಒಂದು ದಹಿ ಒಂದು ಪಾನಿ. ಹಾಂ ಬೇಡ ಸುಮ್ಮನೆ ಬೇಡ. ಸೃಜನಾ ಎಷ್ಟು ವರ್ಷ ಆದ್ಮೇಲೆ ಸಿಕ್ಕಿರೋದು? ನಾನು ಸೃಜನನ ನೋಡ್ತಿರೋದು ಆಫ್ಟರ್ 4 years. 4 years ತುಂಬ 6 years. 5 4 years ಇಂಜಿನಿಯರಿಂಗು. 1 year 1 year ಕೆಲಸ ಆಗಿರೋದು. 5 years. 5 years. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ವಿಜಯ್ ನಮಗೆಲ್ಲ ಪೇಮೆಂಟ್ ಹಾಕಬೇಕು. ವಿಜಯ್ ಬ್ಲಾಗಲ್ಲಿ ಬಿಡ್ತಾ ಇರ್ತೀನಿ. ಪೇಮೆಂಟ್ ಸ್ಟಾರ್ಟ್ ಆಗೈತಾ? ಇಲ್ಲ ಇನ್ಸ್ಟಾಗ್ರಾಮ್ ಪೇಮೆಂಟ್ ಕೊಡಲ್ಲ. ನೋಡ್ಬೇಕಂತ ಹೇಳ್ತಿರೋದು. ಅಮ್ಮ ಇದು 8 grams ಎಷ್ಟು ಇದು ಏನಂತಾರೆ? ಚಿನ್ನ ಏನು ಅಂತಾರಲ್ಲ, ಏನಂತಾರೆ? 8 grams ಚಿನ್ನ. 1,000 ಏನೋ ಅಂತಾರೆ ತಾನೆ, ಏನಂತಾರೆ ಅದನ್ನ? 1,000 ಅಲ್ಲ ನಿರ್ಮಲ, ಮೇ ಬಿ 1,000. ಎಷ್ಟು ರೇಟ್ ಎಷ್ಟು 8 grams ಏನಂತಾರೆ ಅದನ್ನಮ್ಮ? 1 ತೊಲೆ ಎಷ್ಟು ಅಂತ ಕೇಳು. 1,000. ಓಕೆ, ನಿನ್ನ ಮದುವೆ ಟೈಮಲ್ಲಿ 1 ಗ್ರಾಮ್ ಎಷ್ಟಿತ್ತು? ಸ್ಪೀಕರ್ ಹಾಕಿ. 300 ರೂಪಾಯಿ. ಇನ್ನೊಂದ್ಸತಿ ಹೇಳಮ್ಮ, ಇನ್ನೊಂದ್ಸತಿ ಹೇಳು. ನನ್ನ ಮದುವೆಯಲ್ಲಿ 3,500 1,000 ಇತ್ತು. ಸರಿ ಆಯ್ತು. ಒಂದು ಬಂಗಾರಪೇಟೆನೇ ಬೇಕಾ ನಿಂಗೆ? ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಬಂಗಾರಪೇಟೆ ಮಸಾಲ. ಬಂಗಾರಪೇಟೆ ಮಸಾಲ ಒಂದು, ನಿಪ್ಪಟ್ಟು ಮಸಾಲ, ಬೇಳೆ 140. ಎಕ್ಸ್ಟ್ರಾ ಕೇರ್ ಮಾಡ್ತಾ ಇದ್ದೀನಿ ನಾನು. ನಾನು ಪೇ ಮಾಡಿದ್ದಾರೆ ದುಡ್ಡು ಅದಕ್ಕೆ. ನಾನು ವಿಡಿಯೋ ಮಾಡ್ತಾಳೆ ಅಂತ ಮಾತ್ರ ಹೇಳ್ತಿರೋದು. ಅಷ್ಟೊಂದು ಕೇರಿಂಗ್ ಎಲ್ಲ ಇಲ್ಲ. ಏನಿದು? ಅಪ್ಪನೇ ಕಳಿಸು, ಲೇಟ್ ಆಗುತ್ತೆ. ಮಸಾಲ ಪುರಿನಾ? ಪಾನಿಪುರಿ ಥರ ಇದೆ. ಹಾಂ, ಹೆಂಗಿದೆ? ಹಲೋ ಗೈಸ್, ದಿಸ್ ಇಸ್ ಮೈ ಹೇರ್ ಬಿಫೋರ್ ಆಫ್ಟರ್ದು. ಶಾರ್ಟಾಗಿ ಮಾಡಿಸ್ಕೊಂಡೆ, ಸೇಮ್ ಹೇರ್ ಕಟ್ ಬಟ್ ಶಾರ್ಟರ್ ವರ್ಷನ್. ಆ್ಯಕ್ಚುಲಿ ಅವರು ಫುಲ್ ಸೆಟ್ಟೆಲ್ಲ ಮಾಡಿದ್ರು, ಬಟ್ ನನ್ನ ಹೇರ್ಸ್ಗೆ ಅದು ಜಾಸ್ತಿ ಹೊತ್ತು ಕೂತಿಲ್ಲ. ನಂದು ತುಂಬ ಸಿಲ್ಕಿ ಹೇರ್ಸ್, ತುಂಬ ಸಾಫ್ಟ್ ಹೇರ್ಸ್, ಬಟ್ ತುಂಬ ಥಿನ್ನಾಗಿದೆ. ತುಂಬ ದೃಷ್ಟಿ ಹಾಕ್ಬಿಡಿ. ಸೊ ದಿಸ್ ಇಸ್ ಹೌ ಮೈ ಹೇರ್ ಲುಕ್ಸ್, ಶೈನಿ, ಗ್ಲಾಸಿ. ನನ್ನ ಮನೆಗೆ ಬಂದು ನಾವು ಅಮ್ಮಂಗೆ ಹೇರ್ ಕಟ್ ಅಂತ ತೋರಿಸಿದ್ರೆ ನಾವು ಅಮ್ಮನ ರಿಯಾಕ್ಷನು ಹಾಗೆ ಇದೆ, ಹೇರ್ ಕಟ್ ಮಾಡಿಸಿದ್ಯಾ? ದಟ್ ವಾಸ್ ಹರ್ ರಿಯಾಕ್ಷನ್. ಸೊ ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವ್ಲಾಗ್. ಬಾಯ್ ಬಾಯ್. ಮನೇಲಿ ಕಾಳು ಹುಳಿ ಮುದ್ದೆ ಸಾರು ತಿಂದು ನಾಲ್ಗೆ ಜಡ್ಡಿಡ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ಹೋಟ್ಲಿಗೆ ಬಂದು ಸ್ವಲ್ಪ ಕೆರ್ಕೊಂಡ್ಬಿಟ್ಟೆ.